ಹಿಂದಿನ ಬಾಗಿಲಿನಿಂದ ಅಧಿಕಾರ ಹಿಡಿಯುವವರ ವಿರುದ್ಧ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ನರಸಿಂಹಯ್ಯ ಆಕ್ರೋಶ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಮಾದರ್ ಮಹಾಸಭಾ ಅಧ್ಯಕ್ಷರಾಗಿ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಒಮ್ಮತದಿಂದ ವಕೀಲ ಬಾಣದ ರಂಗಯ್ಯ ಅವರನ್ನ ಆಯ್ಕೆ ಮಾಡಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಧುಗಿರಿ ಮಾದರ್ ಮಹಾಸಭಾ, ವಿವಿಧ ಸಮುದಾಯ ಸಂಘಟನೆಗಳು ಹಾಗೂ ಹಿರಿಯ ರಾಜಕೀಯ ಮುಖಂಡರ ಸಹಯೋಗದಲ್ಲಿ ಜನಾಂಗದ ಸಮಸ್ಯೆಗಳು ಮತ್ತು ಪರಿಹಾರೋಪಾಯಗಳು ಕುರಿತು ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ದಲಿತ ಒಕ್ಕೂಟದ ತಾಲೂಕು ಅಧ್ಯಕ್ಷ ಡಿಟಿ ಸಂಜೀವ್ ಮೂರ್ತಿ, ತಾಲೂಕಿನ ಮಾದರ ಮಹಾಸಭೆಯ ವಿಚಾರದಲ್ಲಿ ಉಂಟಾಗಿದ್ದ ಗೊಂದಲಗಳನ್ನು ನಿವಾರಿಸಿ ಸಮುದಾಯವನ್ನ ಒಂದೇ ವೇದಿಕೆಗೆ ತರಬೇಕೆಂಬ ಉದ್ದೇಶದಿಂದ ಹಿರಿಯರು ಒಮ್ಮತದಿಂದ ಬಾಣದ ರಂಗಯ್ಯ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಂದು ತಿಳಿಸಿದರು. ಅವರ ನೇತೃತ್ವದಲ್ಲಿ ಸಮುದಾಯ ಇನ್ನಷ್ಟು ಸಂಘಟಿತವಾಗಿ ಅಭಿವೃದ್ಧಿಯತ್ತ ಸಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ನರಸಿಂಹಯ್ಯ ಮಾತನಾಡಿ, ಸಮುದಾಯದ ಹಿತಾಸಕ್ತಿಯನ್ನು ಕಡೆಗಣಿಸಿ ಕೆಲವರಿಗೆ ಮಾತ್ರ ಅಧಿಕಾರ ನೀಡುವ ಪ್ರವೃತ್ತಿ ನಿಲ್ಲಬೇಕು ಎಂದು ಅಭಿಪ್ರಾಯಪಟ್ಟರು. ಮಾಜಿ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿದ್ದಾಪುರ ರಾಮಣ್ಣ ಮಾತನಾಡಿ, ಸಮುದಾಯದ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳುವ ಪರಂಪರೆ ಮತ್ತೆ ಬರಬೇಕು. ಈ ಉದ್ದೇಶದಿಂದಲೇ ಎಲ್ಲರೂ ಸೇರಿ ಬಾಣದ ರಂಗಯ್ಯ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ಪ್ರಗತಿಪರ ಚಿಂತಕ ಡಾಕ್ಟರ್ ಕಾಳೇನಹಳ್ಳಿ ನರಸಿಂಹಯ್ಯ ಮಾತನಾಡಿ, ರಾಜ್ಯ ಮಟ್ಟದ ಮಾದರ ಮಹಾಸಭೆಯ ಬೆಳವಣಿಗೆಗಳು ಹಾಗೂ ಮಧುಗಿರಿಯ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಹಿರಿಯ ನಾಯಕರ ಗಮನಕ್ಕೆ ತರಲಾಗಿದೆ. ಸಮುದಾಯದ ಅಭಿವೃದ್ಧಿಗೆ ಬದ್ಧರಾಗಿರುವವರಿಗೆ ಜವಾಬ್ದಾರಿ ನೀಡಲಾಗುತ್ತಿದ್ದು, ಬಾಣದ ರಂಗಯ್ಯ ಅವರ ಆಯ್ಕೆ ಉತ್ತಮ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ನೂತನ ಅಧ್ಯಕ್ಷ ಬಾಣದ ರಂಗಯ್ಯ ಮಾತನಾಡಿ, ತಮ್ಮ ಮೇಲೆ ವಿಶ್ವಾಸವಿಟ್ಟು ಜವಾಬ್ದಾರಿ ನೀಡಿದ ಸಮುದಾಯದ ಎಲ್ಲ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಹಾಗೂ ಅಭಿವೃದ್ಧಿಯ ಅವಕಾಶ ಕಲ್ಪಿಸಲು ಶ್ರಮಿಸುವುದಾಗಿ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನು ಮುನ್ನಡೆಸುವುದಾಗಿ ಭರವಸೆ ನೀಡಿದರು. ಆದಿಜಾಂಬವ ಮಹಾಸಭಾ ತಾಲೂಕು ಅಧ್ಯಕ್ಷ ಮಹಾರಾಜು ಮಾತನಾಡಿ, ಸಮುದಾಯದಲ್ಲಿರುವ ಪ್ರಬುದ್ಧರು, ವಿದ್ಯಾವಂತರು ಹಾಗೂ ಹೋರಾಟಗಾರರನ್ನು ಒಗ್ಗೂಡಿಸಿಕೊಂಡು ಸಾಗಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಸಭೆಯಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸಿದ್ದಗಂಗಪ್ಪ, ಹಿರಿಯ ಮುಖಂಡರಾದ ಕೆಎಚ್ ಶಿವಕುಮಾರ್, ಬೆಲ್ಲದ ಮಡು ಭರತ್ ಕುಮಾರ್, ಗರಣಿ ಶ್ರೀನಿವಾಸ್, ಬಿಎಸ್ಪಿ ನಾಗಭೂಷಣ್ ಸೇರಿದಂತೆ ಹಲವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಹಿರಿಯ ರಾಜಕೀಯ ನಾಯಕರು ಹಾಗೂ ನೂರಾರು ಸದಸ್ಯರು ಭಾಗವಹಿಸಿದ್ರು. ವರದಿ ರಂಗರಾಜು ಎಂ. ಅವರು ಬಂದು ನಮ್ಮ ಪಂಚಾಯತಿ ನೇರಲೇಖರು, ನಮ್ಮ ಪಂಚಾಯತಿಯಲ್ಲಿ ಕರೆಕ್ಟಾಗಿ ಅವರು ನಮ್ಮೂರಲ್ಲೇ 10 ಮೆಂಬರ್ಶಿಪ್ ಮಾಡಿಸಿಲ್ಲ. ಅಂಥವ್ರೊಬ್ರು ಅಧ್ಯಕ್ಷರಾಗಿ ಮುಂದುವರೆದರೆ ನಮ್ಮ ವಾದಿಗ ಸಮಾಜ ಯಾವ ಮಟ್ಟಕ್ಕೆ ವಿನಾಯಿಸಿ ತಪ್ಪುತ್ತೆ ಅನ್ನೋದು ನನ್ನ ವೈಯಕ್ತಿಕ. ಉದಾಹರಣೆ, ಇವಾಗ ನಮ್ಮ ಮನೇಲಿ ನಾವು 7 ಜನ ಮಕ್ಕಳಿದ್ದೀವಿ, ನಮ್ಮಪ್ಪ ನಮ್ಮನ್ನು ಸೇರಿದ್ರೆ 9 ಜನ ಆಗ್ತೀವಿ. ನಮ್ಮ ಮನೇಲಿ ಒಂದು ಮೆಂಬರ್ಶಿಪ್ ಆಗಿಲ್ಲ. ನಾನು ಸಮೇತ ಹೋಗಿ ಅವ್ರು ಕೇಳಿಲ್ಲ. ಯಾಕಂದ್ರೆ ಒಂದು ಸ್ಥಾನ ತಗೊಂಡಂತ ವ್ಯಕ್ತಿ ಸಮಾಜದ ಮನೆ ಬಾಗಿಲು ಬರ್ಬೇಕು. ಅವಯ್ಯ ಒಂದು ಅಧ್ಯಕ್ಷ ಆಗಿದ್ದೀನಿ, ನೀವು ಮೆಂಬರ್ಶಿಪ್ ಮಾಡಿಸ್ಕೊಳ್ಳಿ, ಕಮಿಟಿ ನಿಮ್ಗೆ ಅನುಕೂಲ ಆಗುತ್ತೆ, ಜನಾಂಗ ನಿಮ್ ಜೊತೆ ಇರುತ್ತೆ, ನಾವು ಇರ್ತೀವಿ ಅಂತ ಹೇಳ್ಬೇಕು. ಅಂತ 10 ಜನ ವ್ಯಕ್ತಿಗೆ ಬಂದು ಒಂದು ಮಾತು ಯಾರು ಹೇಳಲ್ಲ ಅಂದ್ರೆ ಮಾದಿಗರಿಗೆ, ನಿಮ್ ತಾಲೂಕು ಅಧ್ಯಕ್ಷ ಆಗಿ ಏನ್ ಮಾಡ್ತೀರಾ ನೀವು? ನಿಮ್ಗೆ ಏನ್ ಬೇಕು? ತಾಲೂಕು ಅಧ್ಯಕ್ಷ ಒಬ್ಬ ರಾಜಕೀಯ ಪಕ್ಷ ಗುಲಾಮರಾಗಿದ್ದೀರಾ, ನೀವು ಅಧ್ಯಕ್ಷ ಆಗಿದ್ದೀರಾ. ಬೇರೆಯವರು ವಿದ್ಯಾವಂತ ಬಿಟ್ಕೊಡ್ರಿ, ಯಾರನ್ನ ಮಾಡ್ತಾರೆ, ಶಕ್ತಿ ಇಲ್ಲ ಅಂತವ್ರಿಗೆ. ನಮ್ಮ ಸಮುದಾಯದಲ್ಲಿ ಲಾಯರ್ಗಳಿದ್ದಾರೆ, ವಿದ್ಯಾವಂತರಿದ್ದಾರೆ, ಮುಖಂಡರಿದ್ದಾರೆ, ಎಲ್ಲರೂ ಇದ್ದಾರೆ. ನೀವೇ ಅವಕಾಶ ಕೊಡೋಗ್ಬಿಟ್ರೆ ನೀವು ಕಾಂಗ್ರೆಸ್ ಪಕ್ಷ ಗುಲಾಮರು. ಇವಾಗ ನಾವು JDS ಇದ್ದೀವಿ, ನಾವು ನಿಲ್ಲಕ್ಕಾಗುತ್ತಾ ಹೇಳ್ರಿ? ನೀವೇನಾದ್ರೂ ನಮ್ಮನೆ ಮುಂದೆ ಬಂದಿದ್ದೀರಾ, ನಾನು ಅಧ್ಯಕ್ಷ ಇದ್ದೀನಪ್ಪ, ಸಮಾಜಕ್ಕೆ ಮಾಡ್ತೀನಿ, ಬರೀ ಹೆಲ್ಪ್ ಮಾಡ್ರಿ ಅಂತ. ನಿಮ್ಗೆ ಏನೋ ತೋರಿಸ್ಬೇಕು, ಸುಮ್ಮನೆ ಕಾಲ ಅಂತ ಅಡ್ಡಾಡ್ಕೊಂಡು ಹೋಗ್ತೀರಾ. ಸಮಾಜದ ಉದ್ಧಾರ ಮಾಡುವಂತ ಒಂದಷ್ಟು ಜನ ಪದಾಧಿಕಾರಿ ಇಲ್ಲಿ. ಇನ್ನೊಂದು ತಮಗೆ ಗೊತ್ತಿರಲಿ, ಮಾದರ ಮಹಾಸಭಾದ ಬೈಲಾದಲ್ಲಿ ಹೆಚ್ಚುವರಿ ಯಾವೂ ಇಲ್ಲ. ಬೈಲಾ ಕಾಪಿ ಬೇಕಾದ್ರೆ ನಾನು ಮುಂದಿನ ಸಭೆಯಲ್ಲಿ ನಾನು ತಗೊಳ್ತೀನಿ. ಅಲ್ಲಿ ಕೇವಲ ಇರೋದು ಯಾವುದಂದ್ರೆ ಬೈಲಾದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಮತ್ತೆ ಖಜಾಂಚಿ 4 ಜೊತೆಗೆ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯ
ಅದರಲ್ಲಿ 5 ಜನ ಮಾತ್ರ ಕಾರ್ಯಕಾರಿ ಸಮಿತಿ ಸದಸ್ಯರು, ಇನ್ನು 5 ಜನ ಸೋಷಿಯಲ್ ಸಾಮಾಜಿಕವಾಗಿ ನಮ್ಮ ಹೋರಾಟಗಾರ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ರೀತಿಯ ಸೇವೆ ಮಾಡಿರೋ